ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೇನೇ ನೋಡ್ತಾ ಇರ್ಬೋದು ಗೈಸ್, ಗಿಲ್ಲಿಯವರ ಅಪ್ಪ ಮತ್ತು ಗಿಲ್ಲಿಯವರ ಅಮ್ಮ ಬಂದಿದ್ದಾರೆ. ಎಲ್ಲರ ಒಂದು ಅಪ್ಪ ಅಮ್ಮ ಅಣ್ಣ ತಂಗಿ ಅಥವಾ ಹೆಂಡ್ತಿ ಇರ್ಬೋದು, ಅವರು ಇವರು ಬಂದಾಗ ಎಲ್ಲ ಅಳ್ಳೋದಿರ್ಬೋದು ಅಥವಾ ಇನ್ನೊಂದಿರ್ಬೋದು, ಖುಷಿ ಪಡೋದಿರ್ಬೋದು. ಆದರೆ ಭಾವನೆಗಳಿಲ್ಲದ ಸರದಾರ ನಮ್ಮ ಗಿಲ್ಲಿ ಅಪ್ಪ ಅಮ್ಮನ ಜೊತೆಗೂ ಕೂಡ ಕಾಮಿಡಿ ಮಾಡಿಕೊಂಡು, ಯಾವುದೇ ಥರ ಅಳ್ದಲ್ಲೇ ಅಪ್ಪ ಅಮ್ಮನ ಜೊತೆಗೂ ಕೂಡ ಕಾಮಿಡಿ ಮಾಡಿಕೊಂಡು ಎಷ್ಟು ಚೆನ್ನಾಗಿದ್ದಾರೆ ಅಂತ ಅಂದರೆ, ಇವ್ರ ಥರ ಯಾರು ಕೂಡ ಇರೋಕ್ಕೆ ಸಾಧ್ಯನೇ ಇಲ್ಲ ಗೈಸ್. ನಮ್ಮ ಗಿಲ್ಲಿ ಅವರು ಮಸ್ತಾಗಿ ಅವರ ಅಪ್ಪ ಅಮ್ಮಂಗೂ ಕೂಡ ಟೀಕೆ ಮಾಡಿಕೊಂಡು, ಅವ್ರಿಗೂ ಕೂಡ ಇದು ಮಾಡಿಕೊಂಡು, ನಮ್ಮ ಗಿಲ್ಲಿ ಅವರ ಅಪ್ಪನ ಎಂಟ್ರಿ ಮಾತ್ರ ಮಸ್ತಾಗಿತ್ತು ಗೈಸ್. ನೀವು ಈ ವಾರದ ಅಂದರೆ ಇವತ್ತಿನ ಒಂದು ಎಪಿಸೋಡ್ನ ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ, ಸಂಜೆ ನೋಡಿ. ಹಾಗೇನೆ ಗೈಸ್, ಅವರ ಅಮ್ಮನ ಎಂಟ್ರಿ ಕೂಡ ಮಾತ್ರ ಸೂಪರಾಗೂ ಇತ್ತು. ಅವರ ಅಮ್ಮನ ಎಂಟ್ರಿ ಬಂದ ತಕ್ಷಣ ಗಿಲ್ಲಿಯವರು ಬರೋ ಸ್ಟೈಲ್ ಇದೆಯಲ್ಲ, ಅದು ಮಾತ್ರ ಬೆಂಕಿನೇ ಗೈಸ್. ನೀವು ನೋಡ್ತಿರೋ ಥರನೇ ನಮ್ಮ ಚಾನಲ್ನಲ್ಲಿ ಇದೇ ಥರ ಹೊಸ ಪ್ರೋಮೋಗಳನ್ನ ಮೊದಲೇ ಅಪ್ಡೇಟ್ ಮಾಡ್ತೀವಿ, ಅದನ್ನು ಸಖತ್ತಾಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೀವಿ ಗೈಸ್. ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಗೈಸ್. ಹಾಗೆಯೇ ಗಿಲ್ಲಿ ಅವರ ಅಪ್ಪ ಸ್ಟಾರ್ಟಿಂಗ್ ಬಂದಿದ್ದಂಗೆ ಒಂದು ರಾಶಿಕಾ ಮತ್ತು ಸೂರಜ್ ಮುಂದೆನೇ ಗಿಲ್ಲಿಯವರು ನನ್ನ ಟಗರು ಮರಿ ಕಳೆದೋಗಿದೆ ಅಂತೇಳಿ, ಇಲ್ಲೇ ಇದೆಯಲ್ಲ ಅಂತೇಳಿ ಹೊಡೆಯೋದಿರ್ಬೋದು, ಅಥವಾ ಅವರ ಅಮ್ಮ ಗಿಲ್ಲಿಯವ್ರಿಗೆ ಸ್ನಾನ ಮಾಡಿಸೋದಿರ್ಬೋದು. ಸ್ನಾನ ಮಾಡಿಸಿ ಒಂದು ಒಳ್ಳೆಯ ಅಂಗಿ ಹಾಕ್ಕೊಂಡು ಅವ್ರಿಗೆ ಕುಂಕುಮನೆಲ್ಲ ಇಟ್ಟು ಇದು ಮಾಡೋದಿರ್ಬೋದು, ಎಲ್ಲ ಮಸ್ತಾಗಿದೆ ಗೈಸ್. ಹಾಗೆಯೇ ಗಿಲ್ಲಿಯವರು ಒಂದು ಮಾತು ಹೇಳ್ತಾರೆ, ಅವರ ಅಪ್ಪಂಗೇನೆ ಹೇಳ್ತಾರೆ, ಅಪ್ಪ ಅಶ್ವಿನಿ ಅವ್ರನ್ನ ಎರಡನೇ ಹೆಂಡ್ತಿ ಅಂತ ಸುಮ್ಮನೆ ತಮಾಷೆಗೆ ಹೇಳ್ತಾರೆ. ಅದನ್ನು ಕೂಡ ಅವರು ಸೀರಿಯಸ್ಸಾಗಿ ತಗೊಳ್ಳೋದಿಲ್ಲ. ಯಾಕಪ್ಪ ಅಂದರೆ ಅವರಿಗೆ ಗೊತ್ತು ಅವ್ರ ಮಕ್ಕಳು ಎಷ್ಟು ಕಾಮಿಡಿ ಮಾಡ್ತಾರೆ ಅಂತ. ಹಾಗೆಯೇ ಅವರ ಅಮ್ಮ ಕೇಳ್ತಾರೆ ಗೈಸ್, ಅಪ್ಪನ ಮುಂದೆ ಇಷ್ಟೊಂದು ಮಾತಾಡ್ತಿರ್ಲಿಲ್ವಲ್ಲ, ಇವತ್ತೇನು ಇಷ್ಟೊಂದು ಮಾತಾಡ್ತಿದೆಯಲ್ಲ ಅಂತ. ಅದಕ್ಕೆ ಗಿಲ್ಲಿಯವರು ಅದಕ್ಕೂ ಕೂಡ ಒಂದು ಕಾಮಿಡಿನ ಮಾಡ್ತಾರೆ. ಏನಪ್ಪ ಅಂತಂದರೆ, ಇಲ್ಲೇನು ಹೊಡೆಯೋಂಗಿಲ್ಲ ಅಂತ ಹೇಳಿ ಕಳಿಸೋರೆ, ಇಲ್ಲಿ ಹೊಡೆಯೋಂಗಿಲ್ಲ ಬಿಗ್ ಬಾಸ್ ಮನೆ ಒಳಗೆ, ಅದೆಲ್ಲ ಮನೇಲಿ, ಅದಕ್ಕೆ ನಾನು ಅಲ್ಲೇ ಎದುರ್ತೀನಿ, ಇಲ್ಲಿ ಎದುರಲ್ಲ ಅಂತ ಹೇಳಿದ್ದಾರೆ ಗೈಸ್. ಇದನ್ನು ನೋಡಿ ಭಾಳಷ್ಟು ನನಗೆ ಖುಷಿ ಆಯಿತು. ಹಾಗೆ ಲೈವ್ ಕೂಡ ನೋಡಿದ್ದೆ ನಾನು, ಮಸ್ತಾಗಿದೆ ಗೈಸ್. ನೀವು ಲೈವಲ್ಲಿ ಈಗ ಬರೋಲ್ಲ, ಇವತ್ತಿನ ಎಪಿಸೋಡಲ್ಲಿ ಬರುತ್ತೆ ನೋಡಿ. ಹಾಗೆಯೇ ನಿಮ್ಮ ಗ್ರೂಪಲ್ಲಿ ಎಲ್ಲ ಗೊತ್ತು ಅಂತ ತಲೆದಂಗ ಫ್ರೆಂಡ್ಗೆ ಹೇಳಿ, ನನಗೂ ಕೂಡ ಬಿಗ್ ಬಾಸ್ ಎಲ್ಲ ಗೊತ್ತು, ನಾನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಅಂತ ಹೇಳಿ. ಬಾಯ್ ಬಾಯ್.